ಸಹಜವಾಗಿ ಪಾರ್ಟಿ ಆಯೋಜಕರಿಗೆ ಏನಾದರೂ ಡಿಫರೆಂಟ್ ಆಗಿ ಮಾಡಬೇಕು, ಹೆಚ್ಚು ಜನರನ್ನ ಸೆಳಿಬೇಕು ಅನ್ನುವಂತಹ ಸವಾಲಿರುತ್ತೆ. ಹಾಗೆಯೇ ಬೆಳಗಾವಿಯಲ್ಲೂ ಕೂಡ ಭರ್ಜರಿಯಾಗಿ ವಿಶೇಷವಾಗಿ ತಯಾರಿಗಳನ್ನು ಮಾಡಿಕೊಂಡಿದ್ದು ನ್ಯೂ ಇಯರ್ ವೆಲ್ಕಮ್ಗೆ ಸಜ್ಜಾಗಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ಷಣಗಳನ್ನೇ ನ್ಯೂ ಇಯರ್ ಸ್ವಾಗತಿಸಲು ಕುಂದಾನಗರಿ ಸಜ್ಜಾಗಿದೆ. ಮೋಜು ಮಸ್ತಿಗಾಗಿ ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಲರ್ಫುಲ್ ಲೈಟಿಂಗ್ಸ್, ಡಿಜೆ ಸದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ನಾರ್ವೇಕರ್ ಗಲ್ಲಿಯಲ್ಲಿ ವಿನೂತನ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನ 11ನೇ ಫ್ಲೋರ್ನಲ್ಲಿ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದ್ದು ಅಲ್ಲಿ ಈಗಾಗಲೇ ಪಾರ್ಟಿಗಾಗಿ ಜನ ಸೇರುವಂತಹ ತಯಾರಿಗಳು ಕೂಡ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ಕೆಲವು ಕಡೆಗಳಲ್ಲಿ ಸ್ಪೆಷಲಿ ಪಾರ್ಟಿಗೆ ಅಂತಾನೆ ಜನ ಅಲ್ಲಿ ಇಷ್ಟಪಟ್ಟು ಹೋಗ್ತಾರೆ. ಇಂತಹ ದಿನಗಳು ಅಂತ ಅಂದಾಗ ಹೆಚ್ಚು ಆಕರ್ಷಣೆಯನ್ನ ಮಾಡುತ್ತೆ. ಹಾಗಾಗಿ ಕೆಲವೊಂದಷ್ಟು ಡ್ಯಾನ್ಸ್ ಕಾರ್ಯಕ್ರಮಗಳಿರಬಹುದು, ಜನರನ್ನ ರಂಜಿಸುವಂತಹ ನಿಟ್ಟಿನಲ್ಲಿ, ಜನರನ್ನ ಅದರಲ್ಲಿ ಇನ್ವಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತೆ. ಇದನ್ನು ನೀವು ನೋಡ್ತಾ ಇರೋದು 11ನೇ ಫ್ಲೋರ್ನಲ್ಲಿರುವಂತಹ ಖಾಸಗಿ ಹೋಟೆಲ್ನ ಸಿದ್ಧತೆಯ ಒಂದು ದೃಶ್ಯ. ಸೇಫ್ಟಿ ಏನೆಲ್ಲ ಬೇಕು ಅದೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದವಾಡೆ. ದಿಲೀಪ್, ಬೆಳಗಾವಿಯಲ್ಲಿ ಏನು ವಿಶೇಷ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸ್ಪೆಷಲ್ ಆಗಿ ಕಾಣಿಸ್ತಾ ಇರೋದೇನು? ದಿವ್ಯಾ, ಪ್ರಮುಖವಾಗಿ ಏನಂತಂದರೆ ಬೆಳಗಾವಿ ಕುಂದಾನಗರಿ ಬೆಳಗಾವಿಯಲ್ಲಿ ಭಾಳ ದೊಡ್ಡದಾದಂಥ ತಯಾರಿಯನ್ನು ಮಾಡ್ಕೊಂಡಿರೋಂಥದ್ದು. ನಾವೀಗ ಬೆಳಗಾವಿ ಮಹಾನಗರದಲ್ಲಿ ಅತ್ಯಂತ ಎತ್ತರವಾದ ಪ್ಲೇಸಲ್ಲಿ ನಿಂತಿದ್ದೀವಿ. ಅದು ಖಾಸಗಿ ಹೋಟೆಲ್ನ 11 ರೂಪಾಯಿ ಇರುವಂಥದ್ದು. ಇಲ್ಲಿ ಬಹುತೇಕ ಏನಂತಂದರೆ ಬೆಳಗಾವಿ ಸಿಟಿ ಕಾಣ್ತಾ ಇರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ಥರ ಒಂದು ಈ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಅಂಥೇಳಿ ಎಲ್ಲ ಕಡೆ ಏನು ಖಾಸಗಿ ಹೋಟೆಲ್ಗಳಿದೆ, ಪಬ್ ಬಾರ್ಗಳಿರುವಂಥದ್ದು ಎಲ್ಲವೂ ಕೂಡ ಏನಂತಾರೆ ಈಗಾಗಲೇ ಸಿದ್ಧತೆಗೊಂಡಿರುವಂಥದ್ದು. ಮತ್ತು ವಿಶೇಷ ಏನಂತಂದರೆ ರಷ್ಯಾದ ಬೆಡಿಗೆಯರು ಬಂದು ಇಲ್ಲಿ ಒಂದಿಷ್ಟು ಡ್ಯಾನ್ಸನ್ನು ಮಾಡ್ತಾರೆ, ಒಂದಿಷ್ಟು ಡಿಜೆಗಳಿಗೆ ಏನು ಹಾಡುಗಳಿಗೆ ಒಂದಿಷ್ಟು ಸ್ಟೆಪ್ಪನ್ನು ಹಾಕ್ತಾ ಇರುವಂಥದ್ದು ಭಾಳಷ್ಟು ವಿಶೇಷ ಆಗಿರುವಂಥದ್ದು. ಮತ್ತು ಬಹುತೇಕ ಅಂದರೆ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಂದು 13 ಕಡೆ ದೊಡ್ಡದಾದಂಥ ಒಂದಿಷ್ಟು ಈ ಒಂದು ಏನು ನ್ಯೂ ಇಯರ್ನ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ಒಂದು ಶೆಟ್ಗಳನ್ನ ಹಾಕ್ಕೊಂಡಿರುವಂಥದ್ದು. ಡಿ ಜೆಗಳು ಕೂಡ ತಾವು ಹೇಳಿದ ಹಾಗೆ ಸದ್ದು ಮಾಡ್ತಾ ಇರುವಂಥದ್ದು. ಮತ್ತು ಭಾಳಷ್ಟು ಜನ ಈಗಾಗಲೇ ಅಂದರೆ ಯುವಕ ಯುವತಿಯರು ಮತ್ತು ಏನಂತಂದರೆ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಕೂಡ ಏನು ಬಂದು ಇಲ್ಲಿ ತಮ್ಮ ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೋಬೇಕು ಹಾಗೆ ಅಂಥೇಳಿ ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನಂತಂದರೆ ಏನು ನಗರ ಪೊಲೀಸ್ ಆಯುಕ್ತರಂಥ ಭೂಷಣ್ ಬೋರ್ಶೆ ಅವರು ಕೂಡ ಒಂದು ಮಾಹಿತಿಯನ್ನು ಕೊಡಿದ್ದಾರೆ. ಏನಂತಂದರೆ ಕರೆಕ್ಟ್ 12 ಗಂಟೆ 12:30 ಒಳಗಡೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತು 12:30ಗೆ ನಿಮ್ಮ ಎಲ್ಲ ಕ್ಲೋಸ್ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಹಾಗೆ ಅಂಥೇಳಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹೋಟೆಲ್ ಮಾಲೀಕರ ಸಭೆಯನ್ನು ಕೂಡ ಮಾಡಿರುವಂಥದ್ದು ಮತ್ತು ಮಾಡಿ ಅವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಏನಂತಂದರೆ ಯಾವ ಥರ ಈ ಒಂದು ಆಚರಣೆಯನ್ನು ಮಾಡಬೇಕು ಹಾಗೆ ಅಂಥೇಳಿ ಎಲ್ಲವೂ ಕೂಡ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ನ್ಯೂ ಇಯರ್ಗೆ ಕುಂದಾನಗರಿ ಸಜ್ಜಾಗಿತ್ತು. ಇದರಲ್ಲಿ ವಿಶೇಷ ಏನಂತಂದರೆ ಈ ಕಡೆ ಗೋವಾದಿಂದ ಸಮೀಪ ಇರುವಂಥದ್ದು ಮತ್ತು ಮಹಾರಾಷ್ಟ್ರ ಸಮೀಪ ಇರ್ತಕ್ಕಂಥ ಈ ಒಂದು 2-3 ಜಿಲ್ಲೆ ಏನಿದೆ ಆ 2-3 ಜಿಲ್ಲೆಯವರು ಕೂಡ ಬೆಳಗಾವಿಗೆ ಬಂದು ಒಂದು ನ್ಯೂ ಇಯರನ್ನು ಆಚರಣೆ ಮಾಡ್ತಾರಂಥದ್ದು ಈ ಬಾರಿಯ ವಿಶೇಷ ಆಗಿರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪಾರ್ಟಿಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಪಾರ್ಟಿ ಮೂಡ್ಗೆ ಯುವಕ ಯುವತಿಯರು ಜಾರಿರೋದನ್ನು ಕೂಡ ಹಲವು ಕಡೆಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅದರ ಪ್ರಿಪ್ರೇಷನ್ ಹೇಗಾಗಿದೆ ಮತ್ತು ಈಗಾಗಲೇ ಜನ ಹೇಗೆ ಸೇರ್ಕೊಳ್ತಿದ್ದಾರೆ ಅನ್ನೋದನ್ನ ನನಗೆ ತೋರಿಸಿದ್ದೀವಿ.